ಇನ್ನು ಸಚಿವ ಸ್ಥಾನದ ತೀವ್ರ ಆಕಾಂಕ್ಷೆಯನ್ನು ಇಟ್ಕೊಂಡಿರತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಮೇಲಿಂದ ಮೇಲೆ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಆದರೆ ಯಾಕೋ ಗೊತ್ತಿಲ್ಲ, ಜಮೀರ್ ಅಹಮದ್ ಖಾನ್ ಅವರ ಯಾವುದೇ ಪ್ರಯತ್ನಗಳು ಫಲ ಕೊಡ್ತಾ ಇಲ್ಲ. ಈಗ ಡಿ.ಕೆ. ಸುರೇಶ್ ಅವರನ್ನ ಮೂರನೇ ಸಲ ಭೇಟಿಯಾಗಿದ್ದಾರೆ ವೀಕ್ಷಕರೇ. ಮೂರನೇ ಸಲ ಭೇಟಿ. ಒಂದ್ಸಲ ಏಕಾಂಗಿಯಾಗಿ ಭೇಟಿ ಆದ್ರ ಅಂದ್ರೆ ಯಾವಾಗ ಅವರ ಆಡಿಯೋ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಒಂದು ಆಡಿಯೋ ವೈರಲ್ ಆಯ್ತಲ್ಲ ದಾವಣಗೆರೆ ವಿಚಾರ, ಆಗ ಡಿ.ಕೆ. ಸುರೇಶ್ ಅವರನ್ನ ಭೇಟಿಯಾದರು. ಸೆಕೆಂಡ್ ಟೈಮು ಸಿ.ಎಂ ರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಡಿ.ಕೆ. ಸುರೇಶ್ ಅವರಿದ್ರು. ಇದು ಥರ್ಡ್ ಟೈಮು. ಮೂರನೇ ಸಲ ಭೇಟಿಯಾಗಿದ್ದಾರೆ. ನಾವು ಸ್ನೇಹಿತರು, ತಿಂಗಳಿಗೆ 4 ಬಾರಿ ಭೇಟಿ ಆಗ್ತೀವಿ ಎಂದಿದ್ದಾರೆ ಜಮೀರ್ ಅವರು. ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ. ಮೊದಲ ಪಟ್ಟಿಯಲ್ಲಿ ಮಂತ್ರಿಗಿರಿ ಸಿಗಬಹುದು ಅಂತ ನಿರೀಕ್ಷೆ ಇತ್ತು, ಎರಡನೇ ಪಟ್ಟಿಯಲ್ಲಿ ಖಾತೆ ಸಿಗುವಂಥ ನಿರೀಕ್ಷೆ ಇದೆ ಅಂತ ಈ ಸಂದರ್ಭದಲ್ಲಿ ಜಮೀರ್ ಅವರು ಹೇಳ್ಕೊಂಡಿದ್ದಾರೆ. ಪರೋಕ್ಷವಾಗಿ ಮಂತ್ರಿ ಸ್ಥಾನದ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಆದರೆ ಜಮೀರ್ ಅವರ ಪ್ರಯತ್ನಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆದಮೇಲೆ ಗೊತ್ತಾಗೋದು ವೀಕ್ಷಕರೇ. ಯಾಕೆಂದರೆ ನೋಡಿ, ಜಮೀರ್ ಅವರಿಗೆ ಮುಳುವಾಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಆ ಒಂದು ಆಡಿಯೋ ಮತ್ತು ದಾವಣಗೆರೆ ಬೈ ಎಲೆಕ್ಷನ್. ಸುರೇಶ್ ಅವರಿಗೆ ಮೊದಲೇ ಬಾರಿ ಏನು ಭೇಟಿ ಮಾಡ್ತಿಲ್ಲ. ಬೆಂಗಳೂರಲ್ಲಿ ನಾನು ಕ್ವಾರ್ಟರ್ಸಲ್ಲಿ ಇದ್ರೆ ಅವ್ರು ಬರ್ತಾರೆ, ಅವ್ರು ಯಾವಾಗ ಇಲ್ಲಿದ್ರೆ ಅವ್ರ ಮನೆಗೆ ಬಂದು ಭೇಟಿ ಮಾಡೋದು ನಾವು ಇಬ್ಬರದು ಸಹಜ. ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ಎಷ್ಟು? ತಿಂಗಳಿಗೆ 4 ಸತಿ. ನೀವು ನೋಡಿರ್ಬೋದು, ಭಾಳ ಸತಿ ಅವ್ರು ನನ್ನ ಫೋನ್ ಮಾಡ್ತಾರೆ. ಅವ್ರು ಕ್ವಾರ್ಟರ್ಸಲ್ಲಿ ಇದ್ರೆ ಕ್ವಾರ್ಟರ್ಸ್ಗೆ ಬರ್ತಾರೆ, ಇಲ್ಲ ನಾನು ಇವ್ರ ಮನೇಲಿದ್ರೆ ನಾನು ಬರ್ತೀನಿ. ಅದು ಮಾಮೂಲಿ, ನಮ್ದು ಇಬ್ಬರು ಸ್ನೇಹಿತ ಇವತ್ತಿಂದ ಇಲ್ಲ, ಭಾಳ ವರ್ಷದಿಂದ ಇರೋದು ನಾವು. ಏನು ಚರ್ಚೆ ಇಲ್ಲ ಸರ್, ನಾವು ಇಬ್ಬರು ಸ್ನೇಹಿತರು. ಪರಿಷತ್ ಎಲೆಕ್ಷನ್ ಬೇರೆ ನಡೀತಾ ಇದೆ ಸರ್. ಸಹಜವಾಗಿ ತಾವು ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಬರ್ತೀರಿ, ಮೊದಲ ಲಿಸ್ಟಲ್ಲಿ ಅಂತ ಇತ್ತು, ತಡವಾಗಿದೆ. ಹಾಗಾಗಿ ಸಹಜವಾಗಿ ಕುತೂಹಲ ಇದೆ. ತಮ್ಮ ಎರಡನೇ ಲಿಸ್ಟ್ ಕುತೂಹಲ ಏನಿಲ್ಲ, ನಾನು ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದರೂ ಸಹಜ, ಅದು ಅವ್ರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡೋಂತ ಕೇಳೋದಂತ ಎಲ್ಲ ಕಡೆ ಸಹಜ. ಅದು ಭಾಳ ಜನ ಕೇಳ್ತಾರೆ, ಹಂಗೂ ನನಗೂ ಕೇಳ್ತಾರೆ. ಸ್ವಲ್ಪ ಬೇಸರದಲ್ಲಿದ್ದಾರೆ ಜಮೀರ್ ಅಹಮದ್. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ ನನ್ನ ಬಸ್. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, 3-4 ಸಲ ಭೇಟಿ ಆಗ್ತಿದ್ರಂತೆ ಜಮೀರ್ ಅವರು ಈ ಹಿಂದೆ ಡಿ.ಕೆ. ಸುರೇಶ್ ಅವರನ್ನು. ಆದರೆ ಯಾವತ್ತೂ ನಾವು ಸಹ ನೋಡಿಲ್ಲಪ್ಪ 3-4 ಸಲ ಭೇಟಿಯಾಗಿರ್ತಕ್ಕಂಥ ವಿಚಾರ ನಮಗೂ ಗೊತ್ತಿಲ್ಲ. ಇರಲಿ, ಆದರೆ ಈಗ ಏನು ಮಾತುಕತೆಯೇ ಆಗಿಲ್ಲ ಅಂತ ಇದ್ದಾರೆ. ಆದರೆ ಏನೋ ಮಾತುಕತೆ ಆಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಧ್ರುವ, ಇದನ್ನು ಯಾವ ರೀತಿಗೆ ನೋಡಲಾಗ್ತಿದೆ ಜಮೀರ್ ಅವರು ಡಿ.ಕೆ. ಸುರೇಶ್ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದನ್ನು? ಸಹಜವಾಗಿ ನಾಳೆ ಪರಿಷತ್ ಚುನಾವಣೆ ಇದೆ. ಈ ಚುನಾವಣೆಯ ದೃಷ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಏನಾದ್ರು ಅವರ ಬೆಂಬಲಿಗರು ಏನಾದ್ರು ಕ್ರಾಸ್ ವೋಟಿಂಗ್ ಆದ್ರೆ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಜುಗರ ಆಗುತ್ತೆ. ಕಾರಣ ಇಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ಮೊದಲ ಚುನಾವಣೆ, ಅದರ ಎದುರಾಳಿಯಾಗಿ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ಇದೆ. ಸೊ ಹಾಗಾಗಿ ಈ ಪ್ರತಿಷ್ಠೆಯ ಕಣ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅಸಮಾಧಾನಿತರು, ಅವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳಿ ಅವರ ಬೆಂಬಲಿಗರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆಡಿಯೋ ವಿಚಾರಕ್ಕೆ ಈಗಾಗಲೇ ಜಮೀರ್ ಬೇಸರವನ್ನಗೊಂಡಿದ್ದಾರೆ, ಆಡಿಯೋವನ್ನ ಲೀಕ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಹೀಗಾಗಿ ಜಮೀರ್ ಮತ್ತೆ ಅವರ ಬೆಂಬಲಿಗರು ಏನಾದ್ರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರೆ ಪಕ್ಷಕ್ಕೆ ಇದರಿಂದಾಗಿ ಲಾಸ್ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಜಮೀರ್ ಅವರನ್ನ ಭೇಟಿ ಮಾಡಿ ಅವರನ್ನ ಮಾತುಕತೆಯನ್ನ ನಡೆಸಿದ್ರು. ಅಲ್ಲದೆ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತುಕತೆಗಳು ನಡೆದಿದ್ದಾವೆ. ಆದ್ರೆ ಇವೆಲ್ಲವನ್ನ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಪರಿಷತ್ನಲ್ಲಿ ಬೇರೆ ಅಭ್ಯರ್ಥಿಗೆ ಬೆಂಬಲಿಸಬಾರದು ಅಂತ ಹೇಳಿ ಅವರನ್ನ ಮನವಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗಾಗಲೇ ಜಮೀರ್ ಅವರು ಹೇಳುವಂತೆ ನಾವು 4-5 ಬಾರಿ ಭೇಟಿಯನ್ನ ಮಾಡ್ತೀವಿ, ನಾವಿಬ್ರು ಸ್ನೇಹಿತರು. ಆದ್ರೆ ಇದು ಅವ್ರು ಹೇಳ್ದಾಗೆ ಕಾಣಿಸ್ತಾ ಇಲ್ಲ. ಕಾರಣ ಇಷ್ಟೇ, ಜಮೀರ್ ಅವರು ಕಾಣಿಸ್ಕೊಂಡಿರೋದು ಸಿದ್ದರಾಮಯ್ಯನವರ ಬಣದಲ್ಲಿ. ಸಿದ್ದರಾಮಯ್ಯನವರು ಸಿಎಂ ಆಗ್ಬೇಕು ಅಂತ ಹೇಳಿ ಜಮೀರ್ ಸಾಕಷ್ಟು, ಅಂದ್ರೆ ಸಿಎಂ ಆಗಿರ್ಲಿ ಅಂತ ಹೇಳಿ ಜಮೀರ್ ಹೇಳಿಕೆಯನ್ನ ಕೊಡ್ತಾ ಇದ್ರು, ಬಹಿರಂಗವಾಗಿ ಮುಂದಿನ ಸಿಎಂ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಸೊ ಹೀಗಾಗಿ ಇವರು ಸಿದ್ದರಾಮಯ್ಯನವ್ರ ಜೊತೆ ಅತ್ಯಾಪ್ತರಾಗಿ ಗುರುತಿಸ್ಕೊಂಡಿದ್ರು. ಆದ್ರೆ ಇವರು ಸುರೇಶ್ ಅವ್ರ ಜೊತೆ ಅಷ್ಟೊಂದು ಇವರ ಸ್ನೇಹ ಸಂಬಂಧ ಇರ್ಲಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಜಮೀರ್ ಈಗ ಮಾತಾಡ್ಬೇಕಲ್ವಾ ಅಂತ ಹೇಳಿ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಇವತ್ತಿನ ಭೇಟಿ ಪರಿಷತ್ ಚುನಾವಣೆಗೆ ಆಗಿದೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಈಗ ಶುರುವಾಗಿದ್ದಾರೆ. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.